ಏನು ಇನ್ನೊಂದ್ಸಲ ಹೇಳ್ರಿ ಸರ್ ಅದು. ಹರ ಮುನಿದರೆ ಗುರು ಕಾಯುವನಯ್ಯ ಅಂತಂದೇಳಿ ನೋಡ್ರಿ, ಹರ ಮುನಿದರೆ ಗುರು ಕಾಯುವನಯ್ಯ. ಹಂಗೆ ನಮ್ಮ ಕಷ್ಟಕ್ಕೆ ನಮ್ಗೆ ಶಿವ ಒಂದ್ ಹೇಳಿ ಸಿಟ್ಟಾಗಿರ್ಬೋದು, ನಮಗೆ ಗುರು ಮಾತ್ರ ನಮ್ ಹಿಂದೆ ಅದಾನ ಅಂತ ಹೇಳಿ ಒಂದು ಅದಕ್ಕೆ ಪೇಸ್ಟ್ ಬರ್ಬೇಕದ. ಇವರೇ ರೂವಾರಿಗಳು ನಮ್ಗೆ ಹೇಳಿದ್ರು ಸರ್, ಮಾಲ್ತೇಶ್ ಶಾನ್ಭೋಗ್ರು. ಕೆಲವು ಕಡೆ ಫುಲ್ ಮಾಡ್ತಾರೆ ಸರ್. ಹೌದು. ಈಗ ನಾವು ಆಫ್ ಇವಾಗ ಇದನ್ನ ಯಾವ ತರ ಕರಿತೀರಿ ತೋರಿಸ್ಬಿಡ್ತೀರಾ? ತೋರಿಸಿ. ಒಳ್ಳೆ ಬಾಲ್ ಬಂದಂಗೆ ಬರ್ತಾವಲ್ಲ. ಹೌದು ಅಲ್ಲ? ಹೌದು. ಸರ್, ಈ ದಾವಣಗೆರೆ ಮಸಾಲಾ ಮಂಡಕ್ಕಿ ರೆಗ್ಯುಲರ್ ತಗೊಳ್ತಾ ಇರ್ತೀರಾ ನೀವು? ರೆಗ್ಯುಲರ್ ಅಂತ ಅಂದ್ರೆ ನಾವು ಇದನ್ನ ಬಿಟ್ಟು ಜೀವನ ಮಾಡೋದೇ ಇಲ್ಲ. ಅಯ್ಯಯ್ಯ, ಇದು ಬದನೆಕಾಯಿ ಬಜ್ಜಿ. ನಮ್ಮ ಬದನೆಕಾಯಿ ಬಜ್ಜಿ ಅದ್ರ ಜೊತೆ ಕಾಂಬಿನೇಷನ್ ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಹೊಸಪೇಟೆ, ವಿಜಯನಗರ ಜಿಲ್ಲೆ, ನಮ್ಮ ಅಚ್ಚುಮೆಚ್ಚಿನ ಊರಿದು. ಇಲ್ಲಿ ಯಾವುದೇ ತಗೊಳ್ಳಿ ನೀವು, ಅದ್ಭುತ ತಿಂಡಿ ತಿನಿಸುಗಳು. ಇವತ್ತು ಅಂಥದ್ದೇ ಒಂದು ದಾವಣಗೆರೆ ಮಸಾಲಾ ಮಂಡಕ್ಕಿ ಅಂತ. ಮಾಲೀಕರು ಹಾಲೇಶ್. ನಮಸ್ಕಾರ ಸರ್. ನಮಸ್ಕಾರ. ಅವ್ರ ಮನೆ ಹತ್ರ ಬಂದ್ಬಿಟ್ಟು ಬಸವೇಶ್ವರ ಬಡಾವಣೆ, ವಿಜಯನಗರ ಕಾಲೇಜ್ ಹಿಂದ್ಗಡೆನೆ, ನಮ್ಮ ಎದುರುಗಡೆ ಇಲ್ಲಿಂದ ಕಾಣ್ತಾ ಇದೆ ಗ್ರೌಂಡು. ಅದ್ಭುತವಾದ ಅದೊಂದು ಫ್ಲಾಗ್ ಪೋಸ್ಟ್ ಇದೆ, ಕರ್ನಾಟಕದಲ್ಲೇ ದೊಡ್ಡದು. ಸರ್, ನಮ್ಮ ಇಲ್ಲಿರೋ ಎಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸು ನಿಮ್ಮ ಬಗ್ಗೆ ಹೇಳೋರೆ. ಇದನ್ನ ಯಾಕೆ ಕವರ್ ಮಾಡಿಲ್ಲ ಅಂತ. ಕವರ್ ಮಾಡಲೇಬೇಕು. ಸೊ ಹೊಸಪೇಟೆಗೆ ಬಂದೀವಲ್ಲ, ಈಗ ನಿಮ್ಮನ್ನು ನಾವು ಮಾತಾಡಿಸ್ಬೇಕು, ನಮ್ಮ ವೀಕ್ಷಕರು ಪರಿಚಯ ಮಾಡಬೇಕು. ಸೊ ನಿಮ್ಮ ಮನೆಯ ಅಡುಗೆ ಮನೆಗೆ ಬಂದ್ಬಿಟ್ಟು ನಾವು, ಯಾಕಂದ್ರೆ ನಾವು ಅಲ್ಲೇ ಫಸ್ಟ್ ಲಗ್ಗೆ ಹಾಕೋದು. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸಿ ಹೇಳಿ ಸರ್. ನೋಡಿ ಸರ್, ನಮ್ಮದು ದಾವಣಗೆರೆ ಮಸಾಲ ಮಂಡಕ್ಕಿ ಅಂತೇಳಿ ಆ್ಯಕ್ಚುಲಿ 8 ವರ್ಷ ಆಯ್ತು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಅಲ್ಲಿ ಐಟಮ್ಸ್ ನಾನು ಇಲ್ಲಿ ಪರಿಚಯ ಮಾಡ್ಬೇಕಂತೇಳಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ನಾನು ನಮಗೆ ಇಂಪಾರ್ಟೆಂಟ್ ಏನಂದ್ರೆ ಮಂಜಣ್ಣ ಅಂತೇಳಿ ಜಯದೇವ್ ಸರ್ಕಲ್ ಹತ್ರ ಇದ್ದಾರೆ ದಾವಣಗೆರೆ. ಅವ್ರ ಮಗ, ಅವರೆಲ್ಲ ತಿರ್ಕೊಂಡೋದ್ರು ನಮ್ಮ ಗುರುಗಳು. ಅವರು ದಾವಣಗೆರೆ ಮಂಜಣ್ಣವರು. ಮಂಜಣ್ಣವರು ಅಲ್ಲಿಂದ ಸಪೋರ್ಟ್. ಜಯದೇವ್ ಸರ್ಕಲ್. ಅವ್ರ ಮಗ ಶಂಕರ್ ಅಂತಂದೇಳಿ ಅವ್ರು ನಮಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳಿದಾಗ ನಾನು ಬೇರೆ ಬಿಸ್ನೆಸ್ ಏನು ಮಾಡೋಕೆ ಗೊತ್ತಾಗ್ಲಿಲ್ಲ. ಅವ್ರ ಹತ್ರ ಹೋಗಿ ಈ ಥರ ಮಾಡ್ಬೇಕಂತ ಇದೀನಪ್ಪ, ನನಗೆ ಭಾಳ ಈಗ ಲೈಫಲ್ಲಿ ಎಲ್ಲ ಪೂರ್ತಿ ನಿಲ್ಲಾಗ್ಬಿಟ್ಟಿನಿ, ಏನಾದ್ರು ಸ್ವಲ್ಪ ದಾರಿ ತೋರಿಸ್ಬೇಕಂತ ಅಂದಾಗ ಆಯ್ತಣ್ಣ ಮಾಡಿ ಅಂತಂದೇಳಿ ಭಾಳ ಕ್ಲೋಸ್, ಒಂಥರ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ನಮಗೆ ಅವ್ರು. ಅಂತ ಒಳ್ಳೆ ಮನುಷ್ಯರು. ಅವ್ರ ಮಗ ಬಂದು ನಮಗೆಲ್ಲ ಹೇಳ್ಕೊಟ್ಟು ಈ ಥರ ಮಾಡ್ರಿ, ಈ ಥರ ಬಿಡ್ರಿ ಅಂತಂದು ಅವ್ರು ಹೇಳಿದ ರೀತಿಯೇ ಎಲ್ಲ ರೆಸಿಪಿಗಳು. ಹೌದು, ರೆಸಿಪಿಗಳು. ಸೊ ದಾವಣಗೆರೆಯಲ್ಲಿ ನೀವು ಮಂಡಕ್ಕಿ, ಮಿರ್ಚಿ, ಬಜ್ಜಿ ಎಲ್ಲ ಕಲ್ತ್ರಿ. ನರ್ಗಿಸ್ ಮಂಡಕ್ಕಿ. ಹೊಸಪೇಟೆಗೆ ಬಂದು ಇಲ್ಲಿ ಒಂದು ನಮ್ದು ಹೊಸಪೇಟೆ ಸ್ಟೈಲಲ್ಲೂ ಬೇಕಲ್ಲ ಏನಾರು ಒಂದು, ಇಲ್ಲಿ ಏನೇನು ಮಾಡ್ತೀರಿ? ಇಲ್ಲಿ ಅದೇ ಬದನೆಕಾಯಿ ಬಜ್ಜಿ ಏನೈತಲ್ಲ, ಅದು ಹಿಂಚೆಲ್ಲ ಮಾಡ್ತಿದ್ರು, ಮೇನ್ ಬಜಾರದಲ್ಲಿ ಮಾಡ್ತಾ ಇದ್ರು. ನಾವು ಅಲ್ಲಿ ಸ್ವಲ್ಪ ಟೇಸ್ಟ್ ಗೀಸ್ಟ್ ಎಲ್ಲ ಚೆನ್ನಾಗಿ ನೋಡಿ ಇಲ್ಲಿ ನಾವು ಮೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೌದು. ಅದರಿಂದ ಸ್ವಲ್ಪ ನಮಗೆ ಪ್ರೇರಣೆ. ಈ ಭಾಗದಲ್ಲಿ ಬದನೆಕಾಯಿ ಅಂದ್ರೆ ಭಾಳ ಇಷ್ಟ. ನಾನು ರಾಯಚೂರು ಮಂತ್ರಾಲಯಕ್ಕೆ ಹೋದಾಗ ರಾಯಚೂರಲ್ಲಿ ಮಂತ್ರಾಲಯ ಮಾಡ್ತಾರೆ. ಪಂಚಮುಖಿಯಲ್ಲಿ ಒಂದು ನೋಡಿದ್ದೆ ಬದನೆಕಾಯಿ ಬಜ್ಜಿ, ಎಷ್ಟು ಚೆನ್ನಾಗಿತ್ತು. ಈ ಕಡೆ ಈ ಪ್ರಾಂತಕ್ಕೆ ಬಂದ ತಕ್ಷಣ ಬದನೆಕಾಯಿ ಬಜ್ಜಿ ಬಹಳ ಫೇಮಸ್. ಹೌದು ಸರ್. ಮತ್ತೆ ದಾವಣಗೆರೆ ಸೈಡ್ ಇಲ್ಲ ಅದು. ಸೊ ಹೊಸಪೇಟೆ ಕಡೆ ಬಂದಾಗ ಬದನೆಕಾಯಿ ಬಜ್ಜಿ ಮರಿಬೇಡ್ರಿ. ಹಾಗೇನೆ ದಾವಣಗೆರೆ ಮಸಾಲಾ ಮಂಡಕ್ಕಿ ಅಡ್ರೆಸ್ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ ಸರ್. ಹೋಗೋಣ ಸಖಿ ಮನೆಗೆ. ಹೊಸ ಬದನೆಕಾಯಿ ಬಜ್ಜಿ ನೋಡೋಣ ಬರ್ರಿ. ನೀವು ಹಾಲೇಶ್ವರು ಅವ್ರ ಪತ್ನಿಯವರು. ಸರ್, ಹೆಸರು ಮಂಜುಳಾ ಅವರು. ಇವತ್ತು ನಮಗೆ ಬದನೆಕಾಯಿ ಬಜ್ಜಿ ಅಂದ್ರಿ, ಇಲ್ಲೇ ಶುರು ಮಾಡ್ತಾರಲ್ಲ, ಎಲ್ಲ ಇಟ್ಕೊಂಡ್ಬಿಟ್ಟಿರಾ? ರೆಡಿ ಇಟ್ಕೊಂಡಿದ್ದೆ ಸರ್. ನೋಡೋಣ. ಹೌದು ಸರ್. ಆಮೇಲೆ ಹೋಗೋಣ ನಿಮ್ಮ ಇದ್ರ ಹೋಟೆಲ್. ಸರ್, ಇವಾಗ ಬದನೆಕಾಯಿ ಬಜ್ಜಿ ಅಂದ್ರೆ ಎಷ್ಟು ಅಳತೆಗೆ ಮಾಡ್ತಿದೀವಿ ಸರ್? ಸರ್, ಈಗ ನಾವು 4 kg ಅದನ್ನ ಇದು ಮಾಡಿದ್ವಿ. ಬದನೆಕಾಯಿ ತಗೊಂಡ್ರಿ 4 kg. 4 kg. ಇದಕ್ಕೇನೋ ಟ್ರೀಟ್ಮೆಂಟ್ ಕೊಟ್ಟಿರಾಗ್ಲೇ? ಟ್ರೀಟ್ಮೆಂಟ್ ಅಂದ್ರೆ ಆಯಿಲ್ ಅಲ್ಲಿ ಫ್ರೈ ಮಾಡಿದೆ. ಮೀಡಿಯಂ ಬದನೆಕಾಯಲ್ಲಿ 2 ಹೋಳು ಮಾಡ್ತೀವಿ. 2 ಹೋಳು ಮಾಡಿ ಅದನ್ನ ಆಯಿಲ್ ಅಲ್ಲಿ, ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಮೀಡಿಯಂ ಬದನೆಕಾಯಿನ 2 ಹೋಳು ಮಾಡಿ ಅದಕ್ಕೆ ಮೊದಲೇ ಸೀಳಿ ಫ್ರೈ ಮಾಡಿ ಇಟ್ಕೊಳ್ಳೋದು ಫಸ್ಟ್ ರಿಕ್ವೈರ್ಮೆಂಟ್. ಅದು ಮುಂದೆ ಆಮೇಲೆ ಖಾರ ಪುಡಿ ಇಟ್ಕೊಂಡಿರಿ, ಸಾಲ್ಟು, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ನಿಂಬೆಹಣ್ಣು, ಆಮೇಲೆ ಹುರಿಕಡ್ಲೆ ಪುಡಿ, ಆಮೇಲೆ ಗರಂ ಮಸಾಲ MTR. ಹುರಿಕಡ್ಲೆ ಪುಡಿ ಎಷ್ಟು ಹೋಗ್ಬೇಕು? 1/4 kg ತಗೊಂಡಿರಿ. ಕಡಿಮೆ ಬಿದ್ರೆ ಮಾಡ್ಕೋಬಹುದು. ಈಗ ನೀವು ಅದನ್ನ ಸ್ಟಾರ್ಟ್ ಮಾಡ್ತೀರಾ ಮಾಡೋದು? ಓಕೆ. ಬದನೆಕಾಯಿ ಬಜ್ಜಿ ಹೊಸಪೇಟೆ ಇದು. ಹುರಿಕಡ್ಲೆ ಪುಡಿ ಸ್ವಲ್ಪ ರಫ್ ಆಗಿರ್ಬೇಕು. ರಫ್ ಆಗಿರ್ಬೇಕಾ? ನೈಸ್ ಇರ್ಬೇಕು. ಹುರಿಕಡ್ಲಿ ತಗೊಂಡು ನಾವೇ ಮಾಡ್ಕೋಬಹುದು, ಒಳ್ಳೇದು. ಈಗ ನಾನು ಖಾರ ಪುಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಚಮಚ ಹಾಕ್ತೀರಿ? ಇದಕ್ಕೆ ಚಮಚ ಹೇಳ್ತೀನಿ. ಇದನ್ನ ಈಗ ಇಷ್ಟು ಹಾಕೊಂಡಿದ್ದೀನಿ. 5 ಹಾಕೊಂಡ್ರಿ? 5 ಹಾಕೊಂಡಿದ್ದೀನಿ.
ಈಗ ಅಕಸ್ಮಾತ್ ನಾವು ಮಿಕ್ಸ್ ಮಾಡಿ ಕಲಿಸ್ಬೇಕಾದ್ರೆ ಮತ್ತೆ ಕಲರ್ ಏನಾದ್ರು ಸ್ವಲ್ಪ ಕಮ್ಮಿ ಆಯ್ತು ಡಿಮ್ ಆಯ್ತು ಅಂದ್ರೆ ಸ್ವಲ್ಪ ಹಾಕೋಬೇಕು ಅಷ್ಟೇ. ಸರಿ 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 ಓಕೆ. ಒಂದು ಸ್ಪೂನ್ ಗರಂ ಮಸಾಲ, MTR ಗರಂ ಮಸಾಲ 1 ಸ್ಪೂನ್, ಅರ್ಧ ಓಳ್ ನಿಂಬೆಹಣ್ಣು ದೊಡ್ಡದಿದ್ರೆ, ಸಣ್ಣದಿದ್ರೆ ಒಂದು ನಿಂಬೆಹಣ್ಣು ಪೂರ್ತಿ ಹಾಕ್ಬೋದು. ಫಸ್ಟ್ ನಿಂಬೆಹಣ್ಣು ಹಾಕ್ತೀರಿ ಈಗ? ನಿಂಬೆಹಣ್ಣು ಇದ್ರಲ್ಲಿ ಬೀಜ ಇರ್ತಾವಲ್ಲ ಸ್ವಲ್ಪ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು 1 ಚಮಚ. 1 ಚಮಚ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಮಾತ್ರ ಭಾಳ ಹಾಕ್ಬಾರ್ದ್ರಿ, ಯಾಕಂದ್ರೆ ಹಿಟ್ಟಿಗೆ ಹಾಕೊಂಡಿರ್ತೀವಿ ನಾವು ಆಲ್ರೆಡಿ. ಅಲ್ಲ ಮತ್ತೆ ಹಿಟ್ಟಿಗೆ ಹಾಕ್ತವಲ್ಲ ಸರ್ ನಾವು. ಹಿಟ್ಟಿಗೆ ಹಾಕ್ತೀವಿ ನಾವು, ಹಿಟ್ಟಲ್ಲಿ ಉಪ್ಪು ಇರ್ತದೆ. ಇಷ್ಟ ಹಾಕೊಂಡು ಹಿಟ್ಟಿಗೆಲ್ಲಿ ಉಪ್ಪು ಇರ್ತದೆ, ಮತ್ತೆ ಇದಕ್ಕೆ ಉಪ್ಪು ಜಾಸ್ತಿ ಆದ್ರೆ ಬಹಳ ಓವರ್ ಆಗ್ತದೆ. ಈಗ ನೀರು ಹಾಕೋದು, ಎಷ್ಟು ಬೇಕು ಅಷ್ಟು ನೀರು ಹಾಕೋದು. ಒಂದು ಪೇಸ್ಟ್ ಟೈಪ್ ಬರ್ಬೇಕದು. ಒಂದು ಅದಕ್ಕೆ ಪೇಸ್ಟ್ ಬರ್ಬೇಕದು. ಅಕಸ್ಮಾತ್ ಖಾರ ಪುಡಿ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅಂದ್ರೆ ಮತ್ತೆ ಒಂದು 2 ಸ್ಪೂನ್ ಹಾಕೋಬಹುದು. ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಕಡಿಮೆ ಆಯ್ತಂತ? ವೈಟ್ ಬರ್ತದಲ್ಲ, ವೈಟ್ ಬರ್ತದ, ವೈಟ್ ಬರ್ತದೆ ಅದ್ರ ಮೇಲೆ ಈಗ ಹಾಕ್ಬೇಕು. ಇನ್ನು ಸ್ವಲ್ಪ ಹಾಕೋಬೇಕಾ? ಆಗ್ಲೇ 5 ಚಮಚ ಹಾಕೊಂಡಿದ್ವಿ, 5 ಚಮಚ ಹಾಕೊಂಡಿದ್ವಿ. ಈಗ ಇನ್ನು ಸ್ವಲ್ಪ ಹಾಕ್ಬೇಕಂತ ಹೇಳಿದ್ರು ಮೇಡಮ್. ಅಲ್ಲ ಕೆಂಪು ಸ್ವಲ್ಪ ಕಲರ್ ಬರ್ಬೇಕು, ಕೆಂಪು ಬರ್ಬೇಕು. ಇದು ಸ್ಟಫಿಂಗ್ ಅಲ್ಲ ಸರ್? ಇದು ಸ್ಟಫಿಂಗ್ ಮಾಡಕ್ಕೆ. ಈಗ ಅದು ಕಡ್ದಿರೋ ಬದನೆಕಾಯಿ ಸ್ವಲ್ಪ ತಣ್ಣಗಾಗ್ಬೇಕು. ಈಗ ತಣ್ಣಗಾಗಿಲ್ಲ ಇದು? ತಣ್ಣಗಾಗಿದೆ, ಆಗಿದೆ ತಣ್ಣಗಾಗಿದೆ. ಹೊಸಪೇಟೆಗೆ ಬಂದಿವಿ ನಾವು ಬೆಂಗಳೂರಿಂದ ಸರ್. ಹೌದು, ಬದನೆಕಾಯಿ ಬಜ್ಜಿ ಅಂತ ತಕ್ಷಣ ಓಡಿ ಬಂದಿವಿ. ಅಂದ್ರೆ ಅಷ್ಟು ಫೇಮಸ್ ಇಲ್ಲಿ. ಆಯ್ತಾ? ಈಗ ಇಷ್ಟು ಇರೋದನ್ನ ಇಷ್ಟು ಇರಬೇಕು. ಈಗ ನೀವು ಒಂದು ಬದನೆಕಾಯಿ ತಗೊಂಡ್ರಿ, ಒಂದು ಬದನೆಕಾಯಿ ತಗೊಂಡು ಹಿಂಗ್ ಪೇಸ್ಟ್ ಹಚ್ಕೊಂಡ್ರಿ, ಈ ತರ ಹಚ್ಬೇಕು. ಹಚ್ಕೊಂಡ್ರ ಈ ತರ ಹಚ್ಬಿಟ್ಟು ಇಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನಲ್ಲಿ ಎಣ್ಣೆಯಲ್ಲಿ ಹಾಕಿ ಹಿಟ್ಟಿನಲ್ಲಿ ಎದ್ಬಿಟ್ಟು ಫ್ರೈ ಮಾಡ್ಬೇಕು. ಸರ್ ಯಾರೋ ಬಂದ್ರು, ನಮಸ್ಕಾರ. ಮಾಲ್ತೇಶ್. ಓ ನೋಡ್ರಿ, ಇವರೇ ರೂವಾರಿಗಳು ನಮ್ಗೆ ಹೇಳಿದ್ರು ಸರ್ ಇದು ಚೆನ್ನಾಗಿರುತ್ತೆ ಅಂತ ಬದನೆಕಾಯಿ ಬಜ್ಜಿ ಎಲ್ಲ. ಮಾಲ್ತೇಶ್ ಶಾನ್ಭೋಗ್ರು ನಾವು ನೋಡ್ತಿದ್ವಿ ಮನೆ ಯಾರ ಗೆಸ್ಟ್ ಬಂದ್ರು, ಬಹಳ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಇದನ್ನ ಹೇಳಿದ್ರಿ ನೀವು ನೋಡ್ರಿ ಸಾರ್ದು ಅಕ್ಕರ್ದು ಒಂದ್ಸಲ ಮಾಡ್ರಿ ಅಂತ ಹೇಳಿ. ಅದೇ ಹೊಸಪೇಟೆ ಅಮರಾವತಿಯ ಮಾಲ್ತೇಶ್ ಶಾನ್ಭೋಗ್ರು ದೇಸಾಯಿರು, ದೇಸಾಯಿ ಕುಟುಂಬ ಸರ್. ಇವಾಗ ಇದು ಸರ್ ಬದನೆಕಾಯಿ ನೀವು ಹಿಂಗ ಒಂದೇ ಸೈಡ್ ಹಚ್ಕೊಂಡ್ರಿ, ಈಗ ಈ ಕಡೆಗೆ ಹಚ್ಚಿಲ್ಲ? ಅಲ್ಲ ಒಂದೇ ಸೈಡ್ ಒಂದೇ ಸೈಡ್ ಹಚ್ಕೋಬೇಕು. ಇನ್ನೊಂದ್ ಸೈಡ್ ಅಂದ್ರೆ ಹಿಟ್ಟಿರ್ತದಲ್ಲ, ಹಿಟ್ಟಲ್ಲಿ ಹಿಂಗೆ ಎದ್ದದು ಹಾಕೋದು ಗೊತ್ತು. ಬಟ್ ನಿಮ್ದು ಬಂದು ಎರಡು ಹಿಂಗ್ ಕೂಡ್ಸಲ್ಲ ನೀವು? ಕೂಡ್ಸಲ್ಲ. ಅದು ಬೇರೆ ಕಡೆಗೆ ಏನಾಗುತ್ತೆ, ಬದನೆಕಾಯಿ ಫುಲ್ ಇರ್ತದೆ, ಕೆಲವು ಕಡೆ ಫುಲ್ ಮಾಡ್ತಾರೆ ಸರ್. ಹೌದು. ಈಗ ನಾವು ಹಾಲೇಶ್ ಅವರು ಹಾಲಿಂದ ರೆಸಿಪಿ ತೋರಿಸ್ಬಿಟ್ರು. ಸೊ ಈಗ ಇದಿಷ್ಟು ಅದೇ ತರ ಹಚ್ಕೊಳ್ತೀರಿ ನಿಮ್ಮ ಇದರಲ್ಲಿ ಏನದು ಹೋಟೆಲ್ಗೆ ಹೋಗಿ ಅಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಈ ತರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಒಂದು ತಟ್ಟೆ ಫುಲ್ ಒಂದು 50ರಿಂದ 40 ಬಜ್ಜಿ ಒಂದೇ ಸಲ ಹಾಕ್ತೀವಿ. ಎಲ್ಲ ಮನೆಯಿಂದ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀರಿ, ಮನೆಯಿಂದಲೇ ರೆಡಿ ಆಗುತ್ತೆ ಈ ತರ ಹಚ್ಚೋದು. ಅಲ್ಲಿ ಹೋದ್ಮೇಲೆ ಬರೀ ಹಿಟ್ಟಲ್ಲಿ ಎದ್ದದು ಹಾಕೋದು ಎಣ್ಣೆಗೆ. ಇಲ್ಲಿ ಮೇನ್ ಈ ಮಸಾಲ ಹಾಕ್ತಿರಲ್ಲ ಸ್ಟಫಿಂಗು, ಅದು ಸ್ಟಫಿಂಗ್ ಬಹಳ ಇಂಪಾರ್ಟೆಂಟ್. ಸರ್ ಇವಾಗ ಇಲ್ಲೆಲ್ಲ ಹಾಕಿದ್ರಿ, ಇದೆಲ್ಲ ಏನೇನು ಸರ್? ಅದು ಮಿರ್ಚಿಗೆ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಇದು ಕೊತ್ತಂಬರಿ ಸರ್. ಇದೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿರ್ತೀವಿ, ಫ್ಯಾನ್ಗೆ ಆರಿಸಿದ ಮೇಲೆ ಅದು ಏಟ್ ಮಾಡೋದು. ಇದು ಮಸಾಲೆ ವಡೆಗೆ ಸಬ್ಬಸ್ಗೆ ಪುದೀನ ಸೇರಿಸಿ ತೊಳೆದು ಹಾಕಿರ್ತೀವಿ. ಇದು ಆರಿದ ಮೇಲೆ ನಾವು ಹೆಚ್ಚಿಬಿಟ್ಟು ವಡೆಗೆ ಮಿಕ್ಸ್ ಮಾಡ್ತೀವಿ. ಅದ್ರ ಜೊತೆಗೆ ಆನಿಯನ್ ಇರ್ತದೆ. ಸರಿ ಸರ್, ಇವಾಗ ಇಲ್ಲಿ ಇಷ್ಟೊಂದು ನೀವು ಹಚ್ಬಿಟ್ರಿ ಈಗ. ಸೊ ಇಷ್ಟು ನೀವು ಹೋಟ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಹಚ್ಕೋತೀರಿ? ಹೌದು ಸರ್. ಅಲ್ಲಿ ಹಾಕ್ಬೇಕಾದ್ರೆ ಬಂದಂಗೆಲ್ಲ ಹಚ್ಕೊಳ್ತೀರಿ, ಯಾಕಂದ್ರೆ ಇಲ್ಲೆಲ್ಲ ಪೇಸ್ಟ್ ರೆಡಿ ಇದೆ. ಹೌದು ಸರ್. ಇದನ್ನ ಅಲ್ಲಿಗೆ ಒಯ್ದ್ಬಿಟ್ಟು ನೀವು ಹಚ್ಕೊ ಹಾಕ್ತೀರಾ? ಹೌದು ಸರ್. ಅದ್ಭುತ. ಓಕೆ ಸರ್, ಈಗ ನಾವು ಹೋಟ್ಲಿಗಂತ ಹೋಗ್ಬೇಕು. ಮಸಾಲಾ ದಾವಣಗೆರೆ ಮಸಾಲಾ ಮಂಡಕ್ಕಿ ಅಲ್ಲಿ ಹೋಗಿ ಮುಂಚೆ ನಿಮ್ ಬಗ್ಗೆ ನಾವು ತಿಳ್ಕೊಬೇಕಲ್ಲ, ವೀಕ್ಷಕರು ಕೂಡ ನಿಮ್ದು ಏನು ಹಿಸ್ಟ್ರಿ? ಸರ್ ನಮ್ಮ ಮೂಲತಃ ದಾವಣಗೆರೆಲಿ ನಾವು ಲಾಟ್ರಿ ಬಿಸ್ನೆಸ್ ಮಾಡ್ತಾ ಇದ್ವಿ. ಲಾಟ್ರಿ ಬಿಸ್ನೆಸ್ ಮಾಡೋಕ್ಕಂತ ನಾವು ಇಲ್ಲಿಗೆ ಒಂದು ವಾಷಿಂಗ್ ಪೌಡರ್ ಏಜೆನ್ಸಿ ಡೀಲರ್ಶಿಪ್, ಅದು ಲಾಟ್ರಿ ಬಂದಾಗ್ಬಿಡ್ತು ದಾವಣಗೆರೆಯಲ್ಲಿ. ಓಕೆ. ಬಂದಾದ ಕೂಡಲೇ ನಾವೇನು ಮಾಡಿದ್ವಿ, ಬಿಸ್ನೆಸ್ ಏನು ಮಾಡ್ಬೇಕಂತ ನನಗೆ ಗೊತ್ತಿರಲಿಲ್ಲ. ಅವಾಗ ನಮ್ಮ ಲಾಟ್ರಿ ಡಿಸ್ಟ್ರಿಬ್ಯೂಟರ್ ಒಬ್ಬರು ಚೈತ್ರ ವಾಷಿಂಗ್ ಪೌಡರ್ ಅಂತೇಳಿ ಒಂದು ಫ್ಯಾಕ್ಟ್ರಿ ಹಾಕಿದ್ರು ತುಮಕೂರಲ್ಲಿ. ಅವ್ರು ಏಜೆನ್ಸಿ ಕೊಡ್ತೀವಿ ಮಾಡ್ತೀನೋ ಅಂತಂದು ಹೇಳಿದ್ರು. ಬ್ರ್ಯಾಂಡ್ ನೇಮ್ ಚೈತ್ರ. ಅವರು ಏಜೆನ್ಸಿ ಕೊಟ್ಮೇಲೆ ನಾವು ದಾವಣಗೆರೆಗೆ ಇಲ್ಲಿ ಹೊಸಪೇಟೆಗೆ ಬಂದ್ವಿ. ಓಕೆ. ಅದು ಮಾಡಿದೆ, ಒಂದು 10 years ನಡೀತು.
ಮಾಡಿದ್ಮೇಲೆ ಅದು ಬಂದಾಗ್ಬಿಡ್ತು ಅವ್ರು, ಯಾಕಂದ್ರೆ ನಮಗೆ ಲೇಬರ್ಸ್ ಇಲ್ಲ, ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಅವರು ಸ್ಟಾಪ್ ಮಾಡಿಬಿಟ್ರು. ಮತ್ತೆ ಪುನಃ ಏನು ಮಾಡ್ಬೇಕಂತ ನಮಗೆ ಬೇರೆ ದಂಧೆ ಏನು ಗೊತ್ತಿಲ್ಲ ನಮ್ಗೆ. ಹಂಗಾಗಿ ನಾವು ಲಾಟ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದು 2005 ಅದು ಬಂದಾಗ್ಬಿಡ್ತು. ಅದು ಬಂದಾದ್ಮೇಲೆ ಏನಪ್ಪ ಮಾಡೋದು ಅಂತೇಳಿ ನನಗೆ ಬೇರೆ ಆಪ್ಷನ್ಸ್ ಇದ್ದೇ ಇಲ್ಲ. ಯಾಕೆಂದರೆ ನೀವು ನಮ್ಮ ತಂದೆ ಆಗಲಿ ನಮ್ಮ ತಾತರಾಗಲಿ ಯಾರು ಈ ಬಿಸ್ನೆಸ್ ಮಾಡೇ ಇಲ್ಲ. ಹೋಟೆಲ್ ಬಿಸ್ನೆಸ್ ಅನ್ನೋದು ಏನು ಒಂದು ಅಕ್ಷರ ABCD ಗೊತ್ತಿಲ್ಲ. ಹಿಂಗಾಗಿ ನಾನೇನು ಮಾಡ್ಬೇಕಂತೇಳಿ ನಮಗೆ ದಾವಣಗೆರೆ ಜಯದೇವ್ ಸರ್ಕಲಲ್ಲಿ ಮಂಜಣ್ಣ ಅಂತಂದೇಳಿ ಭಾಳ ಪರಿಚಯ ನಮಗೆ. ಹೆಂಗಂದ್ರೆ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ, ಅವ್ರ ಐನರವರು ಗುರುಗಳು. ಅವ್ರ ಮಗ ಇದ್ದ ಶಂಕರ್ ಅಂತಂದೇಳಿ. ಆತನ ಹತ್ರ ಹೋಗಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ನಮ್ಮ ಮನೆಯವ್ರು ಹೋಗಿ, ಏನಪ್ಪ ನಮ್ಮ ಪರಿಸ್ಥಿತಿ ಭಾಳ ಇದಾಗ್ಬಿಟ್ಟಿದೆ, ಈಗ ಮಕ್ಕಳು ನೋಡಿದ್ರೆ ಓದ ಇದಕ್ಕೆ ಬಂದಿದ್ದಾರೆ, ಈಗ ನಮ್ಮ ಮನೆ ಪರಿಸ್ಥಿತಿ ನಡೆದು ಭಾಳ ಕಷ್ಟ ಆಗ್ಬಿಟ್ಟದೆ, ಹೆಂಗೆ ಮಾಡೋಣ ಅಂತ. ಇಲ್ಲಣ್ಣ ಈ ಬಿಸ್ನೆಸ್ ಮಾಡ್ರಿ, ಬೇಕಾದ್ರೆ ನಾನು ಸ್ವಲ್ಪ ಹೇಳ್ಕೊಡ್ತೀನಿ ಮಾಡ್ರಿ ಅಂತೇಳಿ ಅವ್ರ ಹತ್ರ ಹೋಗಿ 2 ದಿನ ಅವ್ರ ಮನೆ ಹತ್ರ ನಾನು ಕಾದು ಅವ್ರ ಅಂಗಡಿಗೆ ಬಂದು ಕೆಲವು ಐಟಮ್ ಮಾತ್ರ ತೋರಿಸ್ಕೊಟ್ರು, ಈ ಥರ ಮಾಡ್ಬೇಕಂತಂದು ಕಾದ್ಕೊಂಡು ಅವರೆಲ್ಲ ಹೇಳಿದ ಮೇಲೆ ಮತ್ತೆ ಮಂಡಕ್ಕಿ ಖುದ್ದು ಅವರೇ ಬಂದು ಮಾಡಿ ತೋರಿಸಿದ್ರು, ನರ್ಗಿಸ್ ಮಂಡಕ್ಕಿ ಯಾವ ಥರ ಮಾಡ್ಬೇಕಂತೇಳಿ. ಎಂತ ಫೇಮಸ್ ನರ್ಗಿಸ್ ಮಂಡಕ್ಕಿ ಭಾಳ ದಾವಣಗೆರೆ. ಅವ್ರನ್ನ ನಾವು ನೆನೆಸಲಾರ ದಿನನೇ ಇಲ್ಲ. ಅರಮುನಿದರೆ ಗುರು ಕಾಯೋನೆ ಅಂತಂತಾರಲ್ಲ, ಹಂಗ ಗುರು ನಮ್ಮ ಹಿಂದೆ ಅದನ ಅಂತ ನಂಗೆ ಆಯ್ತು ನನಗೆ. ಇನ್ನೊಂದ್ಸಲ ಹೇಳ್ರಿ ಸರ್ ಅದು. ಹರಮುನಿದರೆ ಗುರು ಕಾಯೋನಯ್ಯ ಅಂತಂದೇಳಿ. ನೋಡ್ರಿ, ಹರ ಮುನಿದರೆ ಗುರು ಕಾಯೋನಯ್ಯ. ಹಂಗೆ ನಮ್ಮ ಕಷ್ಟಕ್ಕೆ ನಮ್ಗೆ ಶಿವ ಒಂದ್ ಹೇಳಿ ಸಿಟ್ಟಾಗಿರ್ಬೋದು, ನಮಗೆ ಗುರು ಮಾತ್ರ ನಮ್ಮ ಹಿಂದೆ ಅದನ ಅಂತಂದೇಳಿ ಅವತ್ತು ನಾನು ಅನ್ಕೊಂಡೆ. ಅದು ಆಯ್ತು ಅಂತಂದೇಳಿ ಅವ್ರ ಮಾರ್ಗದರ್ಶನದಲ್ಲಿ ಅವತ್ತಿಂದ ಈಗ 8 ವರ್ಷ ತುಂಬಿ 9ನೇ ವರ್ಷ ಪಾದಾರ್ಪಣೆ ನಾವು ಮಾಡಿರೋದು. ಅವ್ರು ಕಲಿಸಿರೋದು ಬಿಸ್ನೆಸ್ ಇದನ್ನ ನೀವು ಮಾಡ್ತಿರೋದು. ಇದೆ 8 ವರ್ಷ ಆಯ್ತು. 8 ವರ್ಷ ಮೊನ್ನೆ ದಸರಾಕ್ ಮುಗೀತು. ಈಗ 9ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದೀವಿ. ಈಗ ಮಕ್ಕಳು ಏನಿದ್ರು ಅವಾಗ ಕಲಿತಿದ್ರಲ್ಲ 8 ವರ್ಷ, ಏನೇನಾದ್ರು ಅವರು? ಇಬ್ರು ಗಂಡ್ಮಕ್ಳೆ. ಏನೇನ್ ಕಲ್ತ್ರು ಸರ್? ಒಬ್ರು ಮೆಕ್ಯಾನಿಕಲ್ ಇಂಜಿನಿಯರ್, ಒಬ್ಬ ಸಿವಿಲ್ ಇಂಜಿನಿಯರ್. ಈಗ ಮಕ್ಕಳೆಲ್ಲಿದ್ರು ಸರ್? ಈಗ ಒಬ್ಬತ್ತ USA ಸರ್. ನೋಡಿ, ಬಾಬಾ ಅಲ್ಲೇ ಮಾಸ್ಟರ್ಸ್ ಮಾಡ್ದತ್ತ. ಅಲ್ಲೇ ಮಾಸ್ಟರ್ಸ್ ಮಾಡಿದ್ಮೇಲೆ ಅಲ್ಲೇ ಕೆಲಸ ಸಿಕ್ತಿ. ಇನ್ನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ಇಲ್ಲಿ ಮೆಕ್ಯಾನಿಕಲ್ ಡಿಸೈನ್ ಬೆಂಗಳೂರಲ್ಲಿ ಇದ್ದಾನೆ. ಅವ್ರು ಬೆಂಗಳೂರಾಗಿದ್ದಾರೆ. RGBS ಅಂತೇಳಿ ಕಂಪನಿ, ವೆರಿ ಗುಡ್. ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ನಾನು ಯಾವಾಗ್ಲೇ ಅರುಣ್ ನಾವು ಕ್ಲಾಸ್ಮೇಟ್, ಯಾವಾಗ ಹೋಗೋದು ನಿಮ್ ಬಗ್ಗೆ ಹೇಳ್ತಿದ್ದೆ. ಹೌದು, ಅವ್ರಿಗೆ ಚೆನ್ನಾಗಿ ಹೈಜೆನಿಕ್ ಆಗಿ ಬಹಳ ಇದು ಮಾಡ್ತಾರ. ಯಾವಾಗ್ಲೂ ಹೇಳೋದು, ಬಹಳ ದಯಮಾಡಿ ಅವ್ರದ್ದೊಂದು ವಿಡಿಯೋ ಮಾಡಂತ ಹೇಳ್ತಾ ಇದ್ದಾರೆ. ಅದು ಇವತ್ತು ಕಾಲ ಕೂಡಿ ಬಂತು. ನಮ್ಗೆ ಸಿಕ್ಕಿರೋ ಎಲ್ಲಾ ಶೆಫ್ಗಳು ದೇವರ ಅನುಗ್ರಹದಿಂದನೇ. ಸರ್, ನಿಮ್ಮ ಹೋಟ್ಲಿಗೆ ಹೋಗ್ಬಿಡೋಣ. ಹೌದು ಸರ್, ಓಕೆ, ಧನ್ಯವಾದ. ಕಡಲೆಬೇಳೆ ವಡ ಮಾಡ್ತೀವಿ ಸರ್, ಮಿರ್ಚಿ ಮಾಡ್ತೀವಿ, ಬದ್ನೆಕಾಯಿ ಮಾಡ್ತೀವಿ, ಒಗ್ಗರಣೆ ಮಂಡಕ್ಕಿ ಮಾಡ್ತೀವಿ, ನರ್ಗಿಸ್ ಅಂತ ಬರ್ತದೆ ಸರ್, ದಾವಣಗೆರೆಯಿಂದ ಫೇಮಸ್ ಅದು ಮಾಡ್ತೀವಿ, ಅವಲಕ್ಕಿ ಮಾಡ್ತೀವಿ. ಎಲ್ಲ ಐಟಮ್ಸ್. ಇವರು ನಮ್ಮ ನೈಬರ್ ಸರ್, ಬಹಳ ಕ್ಲೋಸ್ ಅದೇ. ನನ್ನ ಹೆಸರು ಕಲಾವತಿ ಪ್ರಾಣೇಶ್ ಅಂತ. ನಾವು ಇವ್ರ ಮನೆ ಪಕ್ಕದಲ್ಲೇ ಇರ್ತೀವಿ. ನಾವು ನಿಮ್ಮ ಅಡಿಗೆ ರುಚಿ ಇದೆಲ್ಲ ನೋಡ್ತಾ ಇರ್ತೀವಿ. ಅಹಲ್ಯಾಬಾಯಿದು ಅಡಿಗೆದು ಹೊಸ ಥರ ಅಡಿಗೆಗಳು ಅವನ್ನೆಲ್ಲ ನೋಡ್ತಾ ಇರ್ತೀವಿ. ನಾವು ಟ್ರೈ ಮಾಡ್ತಾ ಇದ್ದೀನಿ 2-3 ಚೆನ್ನಾಗಿರುತ್ತೆ. ವೀಕ್ಷಕರೇ, ಇದೇ ನಮ್ಮ ವಿಜಯನಗರ ಕಾಲೇಜು ಮೇನ್ ರೋಡ್ ಇದು. ನಾವು ಬಂದ್ಬಿಟ್ಟಿವಿ ದಾವಣಗೆರೆ ಮಸಾಲಾ ಮಂಡಕ್ಕಿಗೆ ಬಂದ್ಬಿಟ್ಟಿವಿ. ಕಿಕ್ಕಿರದ ಜನಸಂದಣಿ ಆಗಲೇ ಹೊಸಪೇಟೆಯ ಅದ್ಭುತವಾದ ಒಂದು ತಾಣ. ಈ ಕಡೆ ಗ್ರೌಂಡು, ಈ ಕಡೆ ಕಾಲೇಜು, ಇಲ್ಲೆಲ್ಲ ಅಂಗಡಿಗಳು. ಬನ್ನಿ, ನಮ್ಮ ಹಾಲೇಶ್ವರ ಇರ್ತಾರೆ, ಅಂಗಡಿ ಒಳಗೆ ಮಾತಾಡ್ಸ್ಬಿಡೋಣ. ಇದು ದಾವಣಗೆರೆ ಮಸಾಲಾ ಮಂಡಕ್ಕಿ ಹೋಟೆಲ್. ನಾವೇನು ಮನೇಲಿ ನೋಡಿದ್ವಲ್ಲ ಮಸಾಲ, ಅದು ರೆಡಿ ಇದೆ ಇಲ್ಲಿ. ಸರ್, ಎಲ್ಲ ಹಚ್ಕೊಂಡ್ಬಿಟ್ರಲ್ಲ ಈಗ? ಎಲ್ಲ ಹಚ್ಕೊಂಡಿದ್ದೀರಾ? ಇವಾಗ ಇದನ್ನ ಯಾವ ತರ ಕರಿತೀರಿ ತೋರಿಸ್ಬಿಡ್ತೀರಾ? ತೋರಿಸಿ ಸರ್. ಇವ್ರು ನಮಗೆ ಎಲ್ಲ 2 ವರ್ಷ ಆಯ್ತು ನಮ್ಮ ಹತ್ರ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. 4 ವರ್ಷ. ಏನ್ ಹೆಸರು? ಗಂಗಮ್ಮ. ಓಕೆ, ನಮಸ್ಕಾರ. ಸೊ ಇಬ್ರು ಇಲ್ಲೇ ಇರ್ತೀವಿ ಸರ್ ಅಂಗಡಿಗೆ? ಹೌದು. ನೋಡಿ, ದಂಪತಿ ಇಬ್ರು ಕಾಯಕವೇ ಕೈಲಾಸ. ಇದು ನರ್ಗಿಸ್ ಅಲ್ರಿ? ಇದು ಹೌದು ಸರ್, ನರ್ಗಿಸ್ ಮಂಡಕ್ಕಿ ಸಿಗುತ್ತೆ. ಇದು ಮಂಡಾಳೊಗಣಿ. ಬಾಬಾ, ಮಂಡಾಳೊಗಣಿ ನೋಡ್ರಿ. ಮುಂದಿನ ಸಲ ಇವೆಲ್ಲ ರೆಸಿಪಿಗಳು ಬರ್ತವೆ. ಈಗ ಸದ್ಯಕ್ಕೆ ನಾವು ಬದನೆಕಾಯಿ ಬಜ್ಜಿ ನೋಡ್ಬಿಡೋಣ. ಓಕೆ, ಮಿರ್ಚಿನೂ ಹಾಕ್ತಾರೆ ಇಲ್ಲಿ. ಇದೊಂದು ಫೇಮಸ್ ಇದು, ಈ ತರ ಮಿರ್ಚಿಗಳು. ಇದಾದ್ಮೇಲೆ ನಾವು ಬದನೆಕಾಯಿ ಹಾಕೋಣ. ಕಡಲೆ ಹಿಟ್ಟು ಹೆಂಗ್ ರೆಡಿ ಮಾಡ್ತೀರಿ ಇದಕ್ಕೆ? ಕಡಲೆ ಬೇಳೆನ ನಾವು ತಗೊಂಡ್ ಬಂದು ನಾವು ಜೀರಿಗೆ ಹಾಕ್ಸ್ಕೊಂಡ್ ಮಾಡ್ತೀವಿ. ನಿಮ್ದೆ? ನಮ್ದೇ ಸರ್. ಮತ್ತೆ ಬೇರೆ ನಾವು ರೆಡಿಮೇಡ್ ತಗೊಳಲ್ಲ. ರೆಡಿಮೇಡ್ ನಾವು ಯಾವತ್ತೂ ಮಾಡಿಲ್ಲ. ಹಂಗಾಗಿ ಹಿಟ್ಟು ಒರಿಜಿನಲ್ ಇರ್ತದೆ. ಹಿಟ್ಟು ಕಲ್ಸೊಳಗೆ ಎಷ್ಟು ಹಾಕೊಳ್ತೀರಿ ಸರ್ ಈಗ? ಸರ್, ಇದರಲ್ಲಿ 2 ಸ್ಪೂನ್, ಅರ್ಧ kg ಸಾಲ್ಟ್. ಹಂಗೆ ಅಂದಾಜು ರುಚಿಗೆ ತಕ್ಕ ಸಾಲ್ಟ್. ಅಜ್ವಾನ. ಓಕೆ.
ಅದು ಎಷ್ಟು ಒಂದು ಸ್ಪೂನಾ? ಹಂಗೆ ಒಂದು ಅಂದಾಜಿನ ಮೇಲೆ ಹಾಂ. ಅದೆಷ್ಟು ಇದು ಇಮೇಜ್ ಮಾಡ್ತೀನಿ. ಸೋಡಾ ಹಾಕ್ಲೇಬೇಕಲ್ಲ? ಹಾಂ. ಸೋಡಾ ಹಾಕೊಂಡ್ರಿ. ಓಕೆ. ಈಗ ಒಂದು ಅದಕ್ಕೆ ಕಲಸೋದು. ಬರ್ರಿ ಸರ್. ನೀರು ಹಾಕೊಂಡು ಕಲಸೋದು? ಹಾಂ, ನೀರು ಹಾಕಿ ಒಂದು ಹದಕ್ಕೆ. ತೀರಾ ಗಟ್ಟಿನೂ ಬರೋದಿಲ್ಲ ಇದಕ್ಕೆ. ಆಮೇಲೆ ತೀರಾ ನೀರು ಕಲಿಸ್ಬಾರ್ದು, ಸ್ವಲ್ಪ ತಿಳುವೆ ಇರಬೇಕು. ತೀರಾ ಗಟ್ಟಿ ಇರಬಾರ್ದು, ಮಿರ್ಚಿ ಕಲಿಸ್ಬಾರ್ದು. ಮಿರ್ಚಿಗಿಂತ ಸ್ವಲ್ಪ ತೆಳಗಿರ್ಬೇಕು. ಮಿರ್ಚಿಗಿಂತಲೂ ತೆಳಗಿರ್ಬೇಕಾ? ಸ್ವಲ್ಪ ತೆಳಗೆ. ಓಕೆ. ಒಳ್ಳೆ ಬಾಲ್ ಬಂದಂಗೆ ಬರ್ತಾವೇನ? ಹೌದು ಅಲ್ಲ? ಹೌದು. ಓಕೆ ಓಕೆ ಸರ್, ರೆಡಿ ಆಗುತ್ತೆ. ಕರೆಕ್ಟ್ ಇದೆ. ಈ ಹದಕ್ಕೆ ಬರ್ಬೇಕಾ? ಹೌದು. ಡನ್. ಈಗ ನೆಕ್ಸ್ಟ್ ಮಿರ್ಚಿ ಹಾಕೊಂಬಿಡ. ಇದು ಬದನೆಕಾಯಿ ಬಜ್ಜಿ ಹಾಕೊಂಬಿಡದೆ ಹಾಲೇಶ್ವರ ಹಾಕ್ತಿದ್ದಾರೆ ನಿಮಗೆ. ಹೌದು. ಮಳೆ ಬರೋ ಸಮಯ, ಬದನೆಕಾಯಿ ಬಜ್ಜಿ ಇದ್ಬಿಟ್ರೆ ಹಾಕಿ ಸರ್. ಹಾಂ ಸರ್. ನೋಡಿ ಎಷ್ಟು ಈಸಿಯಾಗಿ. ಹಾಂ. ನೀವು ಯೂಸ್ ಮಾಡೋ ಆಯಿಲ್ ಸನ್ಫ್ಲವರ್ ಆಯಿಲ್ ಸರ್. ಸನ್ಫ್ಲವರ್ ಅಲ್ಲ ಪಕ್ಕ? ಹೌದು. ನಾವು ಬೆಂಗಳೂರಿಂದ ಮಳೆ ತಂದ್ಬಿಟ್ಟಿದೀವಿ. ಮಳೆಯಲ್ಲಿ ಬದನೆಕಾಯಿ ಬೋಂಡ, ಬದನೆಕಾಯಿ ಬಜ್ಜಿ ಹೆಂಗಿರ್ತದೆ ನೋಡಿ ಕರೆಕ್ಟಾಗಿ. 6ರಿಂದ 7 ನಿಮಿಷ ಆಗ್ಬಿಟ್ರೆ ರೆಡಿ. ಓಕೆ. ಇದೇನಂತೀರಿ? ಕಾಕತಾಳಿ ಅಂತೀರಾ? ಏನಂತೀರಾ? ಮಳೆಯಲ್ಲಿ ನಾವು ಬೇಕಾಗಿದ್ದು ಬೋಂಡ ಬಜ್ಜಿನೇ ಇದೆ, ಮಳೆನೂ ಇದೆ. ಸರ್ ಈ ಬಣ್ಣ ಬಂತು, ಓಕೆನಾ? ಓಕೆ. ಇದು ರೆಡಿ ಆಯ್ತಾ ಸರ್? ಇದು ರೆಡಿ ಅದ. ವಾವ್, ಸೂಪರ್ ಸರ್, ಥ್ಯಾಂಕ್ ಯು. ಇನ್ನೂ ಇಷ್ಟಿದೆ, ಇದನ್ನು ಹಾಕ್ತಾರೆ, ಎಲ್ಲ ರೆಡಿ ಆಗ್ಬಿಡ್ತಾರೆ. ಸರ್ ಈ ದಾವಣಗೆರೆ ಮಸಾಲ ಮಂಡಕ್ಕಿ ರೆಗ್ಯುಲರ್ ತೊಗೊಳ್ತಾ ಇರ್ತೀರಾ ನೀವು? ರೆಗ್ಯುಲರ್ ಅಂತ ಅಂದ್ರೆ ನಾವು ಇದನ್ನ ಬಿಟ್ಟು ಜೀವನ ಮಾಡೋದೇ ಇಲ್ಲ. ಅಯ್ಯಯ್ಯ, ಇದನ್ನ ತಿಂದ್ರೇನೆ ನಮಗೆ ಜೀವ ಬಂದಂಗೆ. ಹೌದಾ? ಹೌದು ಸರ್, ಅಷ್ಟು ಟೇಸ್ಟ್ ಆಗಿರುತ್ತೆ. ನಿಮ್ ಫೇವರೇಟ್ ಯಾವ್ದು ಸರ್? ಸರ್ ಬದನೆಕಾಯಿ. ಹೌದು ಸರ್, ಬದನೆಕಾಯಿ ಬೋಂಡ, ಅದಕ್ಕೆ ಒಂದು ಚಟ್ನಿ ಹಚ್ಚುತ್ತಾರೆ. ಆ ಚಟ್ನಿಯನ್ನು ತಿನ್ಬೇಕು ಸರ್ ಅದನ್ನ. ಹೌದಾ? ಅಷ್ಟು ಬಹಳ ಚೆನ್ನಾಗಿರುತ್ತೆ. ಇವತ್ತು ನಾವು ಬದನೆಕಾಯಿ ಬೋಂಡನೇ ಮಾಡಿರೋದು ವಿಡಿಯೋ. ಹೌದಾ? ಸೂಪರ್. ಅದು ಮಾಡೋದು ಹೆಂಗ್ ತೋರ್ಸಾರೆ, ಬಹಳ ಚೆನ್ನಾಗಿ ಸರ್. ಬದನೆಕಾಯಿ ಬೋಂಡ ಮಾತ್ರ ಇಡೀ ನಮ್ಮ ಹೊಸಪೇಟೆ ಇದ್ರೊಳಗೆಲ್ಲ ಫುಲ್ ಫೇಮಸ್. ನಾವು ಮಾತ್ರ ದಿನ, ನನ್ನ ಹೆಸರು ಅಕ್ಕಿ ಬಸವರಾಜ್ ಅಂತಂದೇಳಿ. ಎಲ್ಲಿರ್ತೀರಿ? ಇಲ್ಲೇ ಪಟೇಲ್ ನಗರ ಸರ್. ಓಕೆ ಫ್ರೆಂಡ್ಸ್ ನಾವೆಲ್ಲರೂ ಅದಕ್ಕಾಗೆ ಬರ್ತೀವಿ, ಬದನೆಕಾಯಿ ಬೋಂಡಕ್ಕಾಗೆ ಬರ್ತೀವಿ ನಾವು. ಅಪ್ಪ ನೋಡಿ ವೀಕ್ಷಕರೇ, ಬದನೆಕಾಯಿ ಬೋಂಡ ಮಾಡಿ ಸಾರ್ಥಕ ಆಯ್ತು ಇವತ್ತು. ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ ಸರ್. ಇನ್ನೊಂದು ಏನಂದ್ರೆ ಅವ್ರ ಕೈ ರುಚಿ ಬಹಳ ಚೆನ್ನಾಗಿದೆ ಸರ್. ಅವರು ಹೌದೌದು, ಅವರು ಎಲ್ಲ ಹೋಮ್ ಮೇಡ್ ಮಾಡೋದ್ರಿಂದ. ಸರ್ ನಮಸ್ತೆ, ನಾನು ಸಪ್ತಗಿರಿ ಅಂತ ಕೂಡ್ಲಿಗಿ. ನಾವು ಹೊಸಪೇಟೆಗೆ ಬರ್ತಾ ಇರ್ತೀವಿ. ಇಲ್ಲಿನ ವಿಶೇಷ ಏನಂದ್ರೆ ದಾವಣಗೆರೆ ನರ್ಗೀಸ್ ಮಂಡಕ್ಕಿ. ದಾವಣಗೆರೆಯಲ್ಲಿ ಯಾವ ರೀತಿ ಫೇಮಸ್ ನರ್ಗೀಸ್ ಮಂಡಕ್ಕಿ, ಹೊಸಪೇಟೆಯಲ್ಲಿ ಸಿಗುವಂತ ಏಕೈಕ ನರ್ಗೀಸ್ ಮಂಡಕ್ಕಿ ಇದು. ಬಹಳ ಟೇಸ್ಟಿಯಾಗಿರುತ್ತೆ, ಬದನೆಕಾಯಿ ಬೋಂಡಂಗೆ ಇರುತ್ತೆ, ಮಿರ್ಚಿ ಹಂಗಿರುತ್ತೆ. ಇಲ್ಲಿ ಸವಿದ್ರೆ ಇನ್ನೊಂದ್ಸತಿ ಮತ್ತೆ ಬರ್ಬೇಕಂತ ಅನಿಸುತ್ತೆ ಅಷ್ಟೇ. ಇದು ಇಲ್ಲಿ ಸಿಗೋ ಮಿರ್ಚಿ ಒಂದೊಂದು ಊರಲ್ಲಿ ಒಂದೊಂದ್ ತರ ಬರ್ತದೆ ಟೇಸ್ಟ್. ಹೊಸಪೇಟೆ ಮಿರ್ಚಿ ಫುಲ್ ಟೇಸ್ಟ್ ಇದು. ಏನ್ ಸರ್ ಒಗ್ಗರಣೆ ವಿಶೇಷತೆ ನಿಮ್ದು? ಒಗ್ಗರಣೆ ವಿಶೇಷ ಅಂದ್ರೆ ನಾವು ಮನೇಲಿ ಮಾಡ್ದಂಗೆ ಇರುತ್ತೆ. ಮನೇಲಿ ಮಾಡ್ದಂಗೆ ಇರ್ತದೆ. ಕ್ಲೀನ್ ಚೆನ್ನಾಗಿ ಮಾಡ್ತೀವಿ. ತಂದು ಹಾಗೆ ಇದು ಮಾಡಂಗಿಲ್ಲ, ಕ್ಲೀನ್ ಮಾಡಿ ತೊಳೆದು ಕ್ಲೀನ್ ಮಾಡೋದು ನಾವೇ ಮಾಡೋದೆಲ್ಲ. ಬೇರೆ ಯಾರ ಕೈಯಲ್ಲಿ ಮಾಡ್ಸಂಗಿಲ್ಲ, ನಾವೇ ಮಾಡ್ತೀವಿ. ಅದಕ್ಕೋಸ್ಕರ ಜನ ಬಹಳ ಲೈಕ್ ಮಾಡ್ತಾರೆ. ಪಾರ್ಸಲ್ ಅಲ್ಲಿ ನೋಡಿದೆ. ಹೌದೌದು. ಆಮೇಲೆ ಏನು ಬದನೆಕಾಯಿ ಬಜ್ಜಿಗೆ ಬದನೆಕಾಯಿ ಬೋಂಡ ಅಂದ್ರೆ ಕೆಲವರು, ಅದು ಬೋಂಡನ ಬಜ್ಜಿನ ಸರ್? ಬೋಂಡ ಅಂತಾರೆ, ಬಜ್ಜಿ ಅಂತಾರೆ, ಬದನೆಕಾಯಿ ಬಜ್ಜಿ ಅಂತಾರೆ, ಎಲ್ಲ ಒಂದೇ. ಏನೆಲ್ಲ ತಂದ್ಬಿಟ್ರಿ ಸರ್ ಇದು ಜೊತೆಗೆ? ಸರ್ ಇದು ದಾವಣಗೆರೆ ಕಡೆ ಮಾಡೋದು ಅವಲಕ್ಕಿ. ನೋಡ್ಬಲ್ಲಿ ವೀಕ್ಷಕರು ಏನೇನು ಕೊಟ್ಟಿದ್ದಾರೆ. ಅವಲಕ್ಕಿ ಇದು ಹಸಿ ಇದೆ ಸರ್, ಹಸಿ ಇದೆ ಇದು ಅವಲಕ್ಕಿ. ಹೌದು, ಏನಿದು ಅವಲಕ್ಕಿ? ಅದು ದಾವಣಗೆರೆ ಸೈಡ್ ಮಾಡ್ತಾರೆ. ಇದು ದಾವಣಗೆರೆ ಕಡೆ ಒಂದೇ ಸಿಗೋದು ಇದು. ಇದು ಬದನೆಕಾಯಿ ಬಜ್ಜಿ, ನಮ್ಮ ಬದನೆಕಾಯಿ ಬಜ್ಜಿ. ಅದ್ರ ಜೊತೆ ಕಾಂಬಿನೇಷನ್ ವೀಕ್ಷಕರೇ ಟೇಸ್ಟ್ ಮಾಡ್ಬಿಡೋಣ. ಈ ಅವಲಕ್ಕಿ ರೆಸಿಪಿ ಮುಂದೆ ಬರುತ್ತೆ. ಹೆಂಗಿದೆ ನೋಡ್ಬಿಡೋಣ. ಈಗ ನೋಡ್ಬಿಡೋಣ ಫಸ್ಟ್ ಬದನೆಕಾಯಿ ಹೆಂಗಿದೆ ಅಂತ. ನಿಮಗೆ ಹೇಳಿದೆ ನಾನು, ಪಂಚಮುಖಿ ಮಂತ್ರಾಲಯ ಹತ್ರ ಒಂದು ಟೇಸ್ಟ್ ಮಾಡಿದ್ದೆ. ಯಾವುದು? ಬದನೆಕಾಯಿ ಬಜ್ಜಿ, ಬದನೆಕಾಯಿ ಬೋಂಡ ಅಂದ್ರು.
ಅದು ಇಡೀ ಬದನೆಕಾಯಿ ಇದ್ಬಿಟ್ಟು ಇದೆಲ್ಲ ಮಸಾಲ ಹಾಕಿದ್ದಿಲ್ಲ, ಅದೇ ಬೇರೆ ಥರ ಇತ್ತು. ಇಲ್ಲಿ ಮಸಾಲ ರೀ, ಅಲ್ಲಿ ಮನೆಯಲ್ಲಿ ಕಿಚನಲ್ಲಿ ನಾವೆಲ್ಲ ಪೇಸ್ಟ್ ಮಾಡ್ಕೊಂಡ್ವಿ, ಅರ್ಧ ಕಟ್ ಮಾಡಿ ಪೇಸ್ಟ್ ಹಾಕಿದ್ರು, ಅದು ಒಳಗಡೆ ಇದೆ. ಹೊರಗಡೆಗೆ ಇವರು ಮಿರ್ಚಿಗೆ ಏನು ಮಾಡ್ತೀವಿ, ಹಿಟ್ಟನ್ನು ಹದವಾಗಿ ಒಂದು ಹದ ಬರೋವರೆಗೆ ಅದನ್ನ ಕಲಿಸಿದ್ರು, ಎದ್ದುಬಿಟ್ಟು ಮಾಡಿಕೊಟ್ಟಿದ್ದಾರೆ. ಏನು ಚೆನ್ನಾಗಿದೆ ಅಂತೀನಿ. ಹೊಸಪೇಟೆಗೆ ಬಂದವರು ಹಂಪಿ ನೋಡೋಕೆ ಬಂದೇ ಬರ್ತೀರಾ, ಟೂರಿಸ್ಟ್ ಪ್ಲೇಸು, ಇದನ್ನು ತಿನ್ನಿರಿ. ನೋಡಿ ಹೆಂಗಿದೆ ಬದನೆಕಾಯಿ ಕಾಣ್ತಾ ಇದೆ ನಿಮಗೆ, ಒಳಗಡೆ ಸ್ಟಫ್ ಮಾಡ್ಕೊಂಡು. ಏನು ಚೆನ್ನಾಗಿದೆ ಅಂದರೆ ನೀವು ಹಂಪಿ ನೋಡೋಕೆ ಬನ್ನಿರಿ, ಏನೇ ಬರ್ರಿ, ಯಾವುದೇ ಕಾರ್ಯಕ್ಕೆ ಬರಲಿ, ಈ ಬದನೆಕಾಯಿ ಬಜ್ಜಿ ನೋಡೋದು ಬರಿಬೇಡಿ. ಇಷ್ಟು ದಿನ ನಾವು ನರ್ಗಿಸ್ ಮಂಡಕ್ಕಿ ಬಗ್ಗೆ ಮಾತಾಡ್ತಿದ್ವಿ, ಗಿರ್ಮಿಟ್ ಬಗ್ಗೆ ಮಾತಾಡ್ತಿದ್ವಿ, ಇನ್ನು ಮೇಲೆ ಇದ್ರ ಬಗ್ಗೆ ಮಾತಾಡಬೇಕು. ಹಸಿ ಅವಲಕ್ಕಿಯನ್ನು ನೆನೆಸ್ಬಿಟ್ಟು ಅದು ಒಂದು ಹದವಾಗಿ ಕಲಿಸಿದ್ದಾರೆ. ನೀವು ಗಿರ್ಮಿಟ್ಟಿಗೆ ಕಲಿಸ್ಯಾರೆ, ಅದು ಮಾಡಿಕೊಟ್ಟಾರೆ. ಇದು ರೆಸಿಪಿ ಮುಂದಿನ ಸಂಜೆಗೆ ಬರುತ್ತೆ, ಅದ್ಭುತವಾಗಿದೆ. ಬದನೆಕಾಯಿ ಬಜ್ಜಿ ಮರಿಬೇಡಿ ಅಂತ ಹೇಳ್ತಾ ನಾವು ನೀವು ಮತ್ತೆ ಮುಂದಿನ ಸಂಜೆಗೆ ಯಾವ ರೆಸಿಪಿ, ಯಾವ ಊರು, ಯಾವ ತಾಣ, ಯಾವ ಹೋಟೆಲ್ ನೋಡೋಣ. ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.